ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಆಕೆಗೇನು ಅಪ್ರಾಪ್ತ ವಯಸ್ಸು, ಆದರೆ ಹೆತ್ತ ತಂದೆ ಮಾಡಿದ್ದು ಅನಾಚಾರದ ಕೆಲಸ. ದುಡ್ಡಿನ ಆಸೆಗೋಸ್ಕರ ಹೆತ್ತ ಮಗಳನ್ನೇ ವೇಶ್ಯವಾಟಿಕೆಗೆ ತಳ್ಳಿದ್ದ. ಇಂಥ ತಂದೆ ತಾಯಿನೂ ಇರ್ತಾರಾ ಅಂತ ಅನಿಸುತ್ತೆ, ಇಂಥ ತಂದೆನೂ ಇರ್ತಾರಾ ಅಂತ ಪ್ರಶ್ನೆ ಕಾಡುತ್ತೆ. ಈ ಘಟನೆ, ಇಂತಹದೊಂದು ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಬಳಿ ಇರುವಂಥ ಒಂದು ಹಳ್ಳಿಯಲ್ಲಿ. ಆಕೆಗೆ ತಾಯಿ ಇರೋದಿಲ್ಲ, ಅಜ್ಜಿ ಮತ್ತೆ ತಂದೆಯ ಜೊತೆ ಬೆಳೀತಾ ಇರ್ತಾಳೆ. ಆದರೆ ಆಕೆಯನ್ನ ದುಡ್ಡಿನ ಆಸೆಗೋಸ್ಕರ ಇವ್ರು ಕರ್ಕೊಂಡು ಹೋಗೋದು ವೇಶ್ಯವಾಟಿಕೆ ಅಡ್ಡೆಗೆ. ಆಕೆಯ ವಯಸ್ಸಿನ್ನು 16 ವರ್ಷ. ಎಂಥ ಮನುಷ್ಯರುಗಳಿರ್ತಾರೆ, ಎಷ್ಟು ಹೃದಯನ ಕಲ್ಲು ಮಾಡ್ಕೊಂಡಿರ್ತಾರೆ ಅಂತ ಅಂದರೆ ಇದಕ್ಕೆ ಉದಾಹರಣೆಗಳು ಸಿಗಲ್ಲ ಅನ್ಸುತ್ತೆ. ಯಾಕೆ ಅಂದರೆ ಆಕೆಗೇನು 16 ವರ್ಷ ಇರುತ್ತೆ, ಅಂಥವಳನ್ನ ತಗೊಂಡು ಹೋಗಿ ವೇಶ್ಯವಾಟಿಕೆಗೆ ಬಿಡೋದು ಅಂದರೆ ಏನು? ಒಂದು ದುಡ್ಡಿನ ಆಸೆಗೋಸ್ಕರ. ದುಡ್ಡು ತಿನ್ನೋಕೇನು? ಕೈಕಾಲು ಗಟ್ಟಿ ಇರುತ್ತೆ, ಕೆಲಸ ಮಾಡೋದು, ಕೆಲಸ ಹುಡ್ಕೊಂಡು ಹೋದರೆ ಬದುಕ್ತೀನಿ ದುಡಿತೀನಿ ಅಂತ ಹೋದರೆ ಸಾಕಷ್ಟು ಕೆಲಸಗಳು ಸಿಗುತ್ತೆ. ಆದರೆ ದುಡ್ಡಿಗೋಸ್ಕರ ತಾನು ಹೆತ್ತಿರುವಂಥ ಮಗಳನ್ನ, ತಾನು ಸಾಕ್ತಿರುವಂಥ ಮಗಳನ್ನ ವೇಶ್ಯವಾಟಿಕೆಯನ್ನು ಬಿಡೋದು ಅಂದರೆ ಏನು? ವೇಶ್ಯ ಮಾಡೋಕೆ ಹೊರಡೋದು ಅಂದರೆ ಏನು? ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. 6 ದಿನಗಳಲ್ಲಿ 10 ಜನರಿಂದ ಹೆಚ್ಚು, 10 ಜನಕ್ಕೂ ಹೆಚ್ಚು ಜನರಿಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗುತ್ತೆ. ಪಾಪ ಆ ಮಗು ಯಾರ ಹತ್ರ ಹೇಳ್ಕೋಬೇಕು? ಒಬ್ಬ ಭರತ್ ಶೆಟ್ಟಿ ಅಂತ ಹೇಳಿ ಒಬ್ಬ ವ್ಯಕ್ತಿಯೊಂದಿಗೆ ಮಗಳನ್ನ ಕಳಿಸ್ಕೊಡ್ತಾನೆ ತಂದೆ. ಒಂದು ಅಪ್ರಾಪ್ತೆ ಹುಡುಗಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ ಪಾಪಿಗಳು. ಇನ್ನೂ ಹೇಳಬೇಕು ಅಂದರೆ ಆಕೆ ಋತುಚಕ್ರದ ಸಮಯದಲ್ಲೂ ಅತ್ಯಾಚಾರವನ್ನ ಮಾಡ್ತಾರೆ. ಇಷ್ಟೊಂದು ಕ್ರೂರ ಮನಸ್ಥಿತಿ ಇರುತ್ತಾ? ಅದು ಒಬ್ಬ ತಂದೆಗೆ. ನಮ್ಮಲ್ಲಿ ಒಂದು ಮಾತಿದೆ, ಜಗತ್ತಲ್ಲಿ ಅತೀ ನಂಬಿಕೆಯುಳ್ಳ ಸಂಬಂಧ ಅಂದರೆ ತಂದೆ ತಾಯಿ ಸಂಬಂಧ ಅಂತಾರೆ. ಆದರೆ ಇವತ್ತಿನ ಘಟನೆ ನೋಡಿದಾಗ ಯಾವ ಸಂಬಂಧಕ್ಕೂ ನಂಬಿಕೆ ಇರಲ್ಲ, ಯಾವ ಸಂಬಂಧಗಳು ಬೆಲೆಗಳನ್ನು ಉಳಿಸ್ಕೊಂಡಿಲ್ಲ. ಯಾಕೆ ಸುಮ್ಮನೆ ತಂದೆ ಅನ್ನೋ ಹೆಸರಿಗೆ ಅಪಪ್ರಚಾರ ಮಾಡ್ತೀರಾ? ಎವ್ರಿ ಡಾಟರ್ ಫಸ್ಟ್ ಹೀರೋ ಫಾದರ್ ಅಂತ ಹೇಳ್ತಾರೆ. ಒಬ್ಬ ಪ್ರತಿ ಮಗಳಿಗೂ ತನ್ನ ತಂದೆನೇ ಮೊದಲ ಹೀರೋ ಆಗಿರ್ತಾರೆ, ತನ್ನ ತಂದೆಯ ಮೊದಲ ರೋಲ್ ಮಾಡೆಲ್. ಆಕೆ ಕನಸು ಕಾಣೋದು ಕೂಡ, ಆಕೆ ಮುಂದಿನ ಭವಿಷ್ಯದ ಕನಸು ಕಾಣಿರ್ಬೋದು, ಆಕೆ ಮುಂದೆ ಲೈಫ್ ಪಾರ್ಟ್ನರ್ ಬಗ್ಗೆ ಕನಸು ಕಾಣಕ್ಕೆ ಶುರು ಮಾಡಿದಾಗಿಂದನೂ ಆಕೆ ಕನಸು ಕಾಣೋದು ತನ್ನ ತಂದೆ ಥರ ಇರಬೇಕು, ತನಗೆ ಸಿಗುವಂಥ ಲೈಫ್ ಪಾರ್ಟ್ನರ್ ಇರ್ಬೋದು ಗಂಡನಾಗಿ ತನ್ನ ತಂದೆ ಥರ ಇರಬೇಕು, ತನ್ನ ತಂದೆಯಷ್ಟೇ ಜೋಪಾನ ಮಾಡಬೇಕು ಅಂತ ಹೇಳಿ ಆಕೆ ಬಯಸ್ತಾ ಇರ್ತಾಳೆ. ಆದರೆ ನೀವುಗಳು ಮಾಡೋ ಕೆಲಸಕ್ಕೆ ಒಬ್ಬ ಒಳ್ಳೆ ತಂದೆಗಳಿಗೂ ಆ ತಂದೆ ಅನ್ನೋ ಹೆಸರಿಗೂ ಇದು ಮಾಡ್ತಾ ಇದ್ದೀರಲ್ಲ ನೀವು. ಆಕೆ ಯಾರ ಹತ್ರ ಹೇಳ್ಕೋಬೇಕು? ನೀವುಗಳೇ ಇಷ್ಟೊಂದು ಇದರಲ್ಲಿ ನಡ್ಕೊಂಡಾಗ. ತಾಯಿ ಇಲ್ದೇ ಇರೋ ಮಗಳು ರೀ, ತಂದೆನೇ ತಾಯಿ ಆಗಿರ್ತಾನೆ, ತಂದೆನೂ ಆಗಿರ್ತಾನೆ. ವೇಶ್ಯವಾಟಿಕೆಗೆ ಬಿಡೋದು ಅಂದರೆ ಏನು? ಪಾಪ ಹುಡುಗಿ ವಾಪಸ್ ಬರ್ತಾಳೆ. ಬಂದ ಮೇಲೆ ತನ್ನ ಚಿಕ್ಕಪ್ಪ ಮತ್ತೆ ತನ್ನ ಅತ್ತೆ ಹತ್ರ ಹೇಳ್ಕೊಂಡ್ಮೇಲೆ ದೂರು ದಾಖಲಾಗುತ್ತೆ. ಅವ್ರನ್ನ ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅದೇನೇ ಇರಲಿ, ಆದರೆ ಒಂದು ಸಂಬಂಧಗಳಿಗೆ ಬೆಲೆ ಅನ್ನೋದೇ ಹೇಳಿ ಹೋಯ್ತು. ನಾವು ಈ ದೇಶದಲ್ಲಿ ಹುಟ್ಟಿದೀವಿ ಅಂದರೆ ನಮ್ಮಲ್ಲಿ ಒಂದೊಂದು ಸಂಬಂಧಕ್ಕೂ ತನ್ನದೇ ಆದಂಥ ಬೆಲೆ ಇದೆ. ಆ ರೀತಿ ಬದುಕ್ತಾ ಇದ್ದೀವಿ ನಾವು. ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ಅಣ್ಣ ತಂಗಿ, ಈ ಥರ ಸಂಬಂಧಗಳ ಮೇಲೆ ನಾವು ಬದುಕ್ತಾ ಇದ್ದೀವಿ. ಆದರೆ ಈ ಥರ ಘಟನೆಗಳನ್ನು ನೋಡಿದಾಗ ಯಾವ ಸಂಬಂಧದ ಮೇಲೂ ನಂಬಿಕೆಗಳು ನಮಗೆ ಉಳಿಯೋದಿಲ್ಲ. ಇಷ್ಟೊಂದು ಮನಸ್ಸು ಕಲ್ಲಾಗಿರುತ್ತಾ? ಆ ಹಣದ ಆಸೆ ಇದ್ರೆ ಬೇರೆ ಏನೋ ಕೆಲಸ ಮಾಡೋಕೆ ಸಾಕಷ್ಟು ಕೆಲಸಗಳು ಸಿಗುತ್ತೆ. ಆದರೆ ಮಗಳನ್ನ ವೇಶ್ಯವಾಟಿಕೆಗೆ ಕರ್ಕೊಂಡು ಹೋಗೋದು ಅಂದರೆ, ಇವತ್ತು ಅರೆಸ್ಟ್ ಕೂಡ ಆಗಿದ್ದಾರೆ ಅಜ್ಜಿ ಮತ್ತೆ ಅಪ್ಪನನ್ನು. ಹಾಗೆ ಯಾರು ಅವನ ಮಧ್ಯವರ್ತಿ ಇದ್ದ ಅವನನ್ನು ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆನೂ ಆಗುತ್ತೆ. ಆದರೆ ಪಾಪ ಆ ಮಗು ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಯಾವ ಸಂಬಂಧದ ಮೇಲೂ ಆಕೆಗೆ ನಂಬಿಕೆ ಅನ್ನೋದು ಹೊರಟೋಗುತ್ತೆ. ಒಂದು 16 ವರ್ಷದ ಹುಡುಗಿನ ಆ ಥರ ಜಾಗಕ್ಕೆ ತಗೊಂಡೋಗಿ ಬಿಡ್ತೀರಾ ಅಂದರೆ, ಏನು ಗೊತ್ತಿಲ್ಲದೆ ಇರೋ ಒಂದು ಹುಡುಗಿನ ಎಲ್ಲಿಗೆ ಬಂದು ನಿಂತಿದೆ ನಿಮ್ಗಳ ಮನಸ್ಥಿತಿ? ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ಮನೇಲಿ ಹೇಳೋರು ಅಮ್ಮ ಇದ್ದಾಗ, ಹೊರಗಡೆಯವ್ರನ್ನ ಜಾಸ್ತಿ ನಂಬೇಡಿ ಅಂತ. ಆದರೆ ಇನ್ನು ಆಕೆಗೆ ತನ್ನ ಅಪ್ಪನ ಮೇಲೂ ನಂಬಿಕೆ ಹೊರಟೋಗುತ್ತೆ. ಇಷ್ಟೊಂದು ಕ್ರೂರ ಮನಸ್ಥಿತಿಗಳನ್ನ ನಮ್ಮ ಸುತ್ತ ಇದಾವ ಅಂತ ಅನ್ಸುತ್ತೆ. ಪ್ರತಿಯೊಂದೂ
ಆಕೆ ಎಷ್ಟು ನಂಬಿರ್ತಾಳೆ ನಿಮ್ಮನ್ನ. ತಾಯಿ ಇಲ್ಲ ಅಂದಮೇಲೆ ತಂದೆನೇ ನನಗೆಲ್ಲ ಅನ್ಕೊಂಡು ಆಕೆ ಎಷ್ಟು ನಿಮ್ಮನ್ನ ನಂಬಿರ್ತಾಳೆ, ಎಷ್ಟು ಇದು ಮಾಡಿರ್ತಾಳೆ. ಸಾಕಾಗಿಲ್ಲ ಅಂದರೆ ಯೋಚನೆ ಮಾಡಿ, ಎಷ್ಟೋ ಜನ ತಂದೆ ತಾಯಿಗೆ ಮಕ್ಕಳಿಲ್ದೆ ಎಷ್ಟೋ ಜನ ಅಪ್ಪ ನಮಗೊಂದು ಮಗು ಆದರೆ ಸಾಕಪ್ಪ ಅಂತ ದೇವಸ್ಥಾನ ಅಲ್ಲಿ ಇಲ್ಲಿ ಅಲಿತಾ ಇರ್ತಾರೆ. ಎಷ್ಟೋ ಅಪ್ಪ ಅಮ್ಮಂದ್ರು ಅಬ್ಬಾ ಒಂದು ಮಗು ಆಗಲಿ ಅಂತ ಹೇಳಿ ಎಷ್ಟೋ IVF ಸೆಂಟರ್ಗಳಿಗೆ ಹೋಗಿರ್ತಾರೆ. ಹೋಗಿ ಕೇಳಿ ಹಾಸ್ಪಿಟ್ಲ್ಗಳಲ್ಲಿ ಮಕ್ಕಳಾಗೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅಂಥ ಹೆಣ್ಣು ಮಗುನ ತಗೊಂಡೋಗಿ ಈ ಥರ ಸ್ಥಳಗಳಿಗೆ ನೀವು ಬಿಡ್ತಿರಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದ ಸತ್ತೋಗಿದ್ಯಾ? ನಿಮಗೆ ಸಾಕಾಗಿಲ್ಲ ಅಂದರೆ ಯಾರು ನೀಟಾಗಿ ಸಾಕುವಂಥ ಯೋಗ್ಯತೆ ಇದ್ದವ್ರಿಗೆ ಆ ಮಗುನ ಕೊಟ್ಟುಬಿಡಿ. ಅದು ದುಡ್ಡಿಗೆ ಕೊಡ್ತಿರೋ ಬಿಟ್ಟಿಲ್ಲ, ಆದರೆ ಅವ್ರು ಸಾಕ್ತಾರೆ, ಚೆನ್ನಾಗಿ ನೋಡ್ಕೊತಾರೆ, ಅವ್ರಿಗೆ ಗೊತ್ತಿರುತ್ತೆ ಆ ಮಕ್ಕಳು ಇಲ್ದಿರೋ ಕಷ್ಟ ಏನು ಅನ್ನೋದು. ಹೋಗಿ ಕೊಟ್ಬಿಡಿ. ಅದು ಬಿಟ್ಕೊಂಡು ವೇಶ್ಯವಾಟಿಕೆಗೆ ಇನ್ನೇನಕ್ಕೋ ಮತ್ತೊಂದಕ್ಕೋ ಇಂತಹ ಕಚಡ ಇದಕ್ಕೆ ಯಾಕೆ ತಳ್ತೀರಾ ಮಕ್ಕಳನ್ನ? ಅದು ಅಪ್ರಾಪ್ತ ಬಾಲಕಿ, ಇನ್ನು 16 ವರ್ಷ ಆ ಮಗುಗೆ. ನಿರಂತರವಾಗಿ ಆಕೆ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಏನು ಅನ್ನಿಸ್ಲಿಲ್ವಾ ತಾನು ಹೆತ್ತು ಮಗಳನ್ನ ನಾನು ಈ ಥರ ವೇಶ್ಯವಾಟಿಕೆ ಅಡ್ಡೆಗೆ ನಾನು ಕಳಿಸ್ತಾ ಇದ್ದೀನಿ ಅಂತ? ಇದಕ್ಕೆ ನಿಜವಾಗ್ಲೂ ಇವರಿಗೆ ಶಿಕ್ಷೆ ಆಗಲೇಬೇಕು. ಯಾಕೆ ಅಂದರೆ ಮಾಡಿರೋದು ಅಂತಂಥ ಕೆಲಸ ಅಲ್ಲ. ಈ ಥರ ಘಟನೆಗಳನ್ನು ನೋಡಿದಾಗ ಯಾರಿಗೇ ಆಗಲಿ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು, ಆ ಮಗುಗೆ ಸಾಂತ್ವನ ಕೇಂದ್ರದಲ್ಲಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಏನು ಆ ಮಗುಗೆ ಮುಂದಿನ ವ್ಯವಸ್ಥೆ ಎಜುಕೇಷನಲ್ಲಾಗಿರ್ಬೋದು ಏನೇ ವ್ಯವಸ್ಥೆ ಇದ್ರೂ ಮಾಡಿಕೊಡಿ. ಯಾಕೆಂದರೆ ಆ ನೊಂದಿರುವಂಥ ಹೆಣ್ಣು ಮಕ್ಕಳಿಗೆ ನಾವುಗಳೇ ಬಲವಾಗಿ ನಿಂತ್ಕೋಬೇಕು. ಸೊ ಅದು ಯಾರು ಈ ತಪ್ಪುಗಳನ್ನ ಮಾಡಿದಾರೋ ಅವ್ರಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ.